ವೆಲ್ಕಮ್ ಟು ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್ ಸೀರೀಸ್ ಎಪಿಸೋಡ್ 1ಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದೆ, ಒಂದು ಮದುವೆ ಜೀವಿತದಲ್ಲಿ ಗಂಡ ಹೆಂಡತಿ ಸರಿ ಕಾರ್ಯ ಮಾಡದೇ ಇದ್ದಾಗ ಒಂದು ಸಂತತಿಯೇ ಇದು ನಾಶನ ಕೆಡದಿಗೆ ಹೋಗ್ಬಿಡ್ತದೆ ಎಂಬುದಾಗಿ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ, ಮದುವೆಯಲ್ಲಿ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾಡುವಂಥ ಕಾರ್ಯಗಳಾಗಿರ್ತದೆ. ನನ್ನ ಜೀವನದಲ್ಲಿ ನಾನು ಕಾರ್ಯ ಮಾಡಬೇಕು, ನನ್ನ ಹೆಂಡತಿ ಜೀವನದಲ್ಲಿ ಅವರು ಕಾರ್ಯ ಮಾಡಬೇಕು. ಹೀಗೆ ನಮ್ಮ ಸ್ವಭಾವಗಳಲ್ಲೂ ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾದಂಥ ಕಾರ್ಯಗಳಿಗೆ ಆಹ್ವಾನ ಕೊಡುವಂಥದ್ದೇ ಮದುವೆ ಜೀವಿತವಾಗಿರ್ತದೆ. ವಿವಾಹ ಜೀವಿತ ಮತ್ತು ಪೋಷಕತ್ವ ಇದೆರಡು ಒಂದು ವ್ಯಕ್ತಿಯನ್ನು ಬದಲಾಯಿಸುವಷ್ಟು ಬೇರೆ ಯಾವ ವಿಷಯವೂ ಸಹ ಬದಲಾಯಿಸಕ್ಕೆ ಸಾಧ್ಯವಿಲ್ಲ. ಮದುವೆ ಅನ್ನುವಂಥ ವಿಷಯ, ವಿವಾಹ ಜೀವಿತ ಅನ್ನುವಂಥ ವಿಷಯ ದೇವರು ನಮಗೆ ಕೊಟ್ಟದ್ದು ಆತನ ಸ್ವರೂಪದಲ್ಲಿ ನಾವು ರೂಪಿತವಾಗುವುದಕ್ಕೆ ಆತನು ಕೊಟ್ಟಂತಹ ಒಂದು ವಿಷಯ. ಕೆಲವರು ಹೇಳ್ತಾರೆ ಮದುವೆ ಆದರೆ ಎಲ್ಲ ಸರಿ ಹೋಗ್ತದೆ ಅಂತ. ಆದರೆ ಪಾಸ್ಟರ್ ರಿಕ್ ವಾರನ್ ಹೀಗೆ ಹೇಳ್ತಾರೆ, ಮ್ಯಾರೇಜ್ ವಿಲ್ ನಾಟ್ ಕ್ರಿಯೇಟ್ ಎನಿ ಪ್ರಾಬ್ಲಮ್, ಮ್ಯಾರೇಜ್ ವಿಲ್ ನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್, ಮ್ಯಾರೇಜ್ ವಿಲ್ ರಿವೆಲ್ ಹೂ ಯು ಆರ್. ಅಂದರೆ ಮದುವೆ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಉತ್ಪತ್ತಿ ಮಾಡೋದಿಲ್ಲ, ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ, ಬದಲಾಗಿ ನೀನು ಯಾರು ಎಂಬುದನ್ನು ತೋರಿಸ್ತದೆ ಎಂಬುದಾಗಿ. ಸೊ ನಾವು ಯಾರು ಅನ್ನುವುದನ್ನು ತೋರಿಸುವಂಥ ಒಂದು ವಿಷಯವೇ ಮದುವೆಯಾಗಿದೆ. ನಿಮ್ಮ ಸಂಗಾತಿ ನಿಮಗೆ ಕನ್ನಡಕವಾಗಿರ್ತಾರೆ. ನೀವು ಅವ್ರನ್ನ ನೋಡಿ ನೋಡಿ ನಿಮ್ಮಲ್ಲಿ ಕಾರ್ಯಗಳನ್ನು ಮಾಡುವಾಗ ನಿಮ್ಮಲ್ಲಿ ಆಗುವಂತಹ ಸ್ವಭಾವದ ಒಂದು ಬದಲಾವಣೆ ನಿಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರ್ತದೆ. ಕೆಲವರು ಹೇಳ್ತಾರೆ, ಬ್ರದರ್ ನಮ್ಮ ಹುಡುಗರು ಫೋನ್ ಬಿಟ್ಟು ಕೆಳಗೇನೆ ಇಡಲ್ಲ ಬ್ರದರ್, ಯಾವಾಗ ನೋಡು ಫೋನಲ್ಲೇ ಇರ್ತಾರೆ ಅಂತ. ಹಾಗಿದ್ರೆ ನೀವು ಯಾವ ರೀತಿಯಾಗಿ ಫೋನಲ್ಲಿ ಸ್ಪೆಂಡ್ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡಬೇಕು, ಪೋಷಕರಾದಂಥ ನೀವು. ಯಾಕೆಂದರೆ ನಾವೇನು ಕಲಿಸ್ಕೊಡ್ಬೇಕಾಗಿಲ್ಲ ನಮ್ಮ ಮನೇಲಿರೋ ಮಕ್ಕಳಿಗೆ. ಅವರು ನಮ್ಮನ್ನು ನೋಡಿನೇ ಬೆಳೀತಾರೆ. ನಮ್ಮಲ್ಲಿರುವಂಥ ಮಾತು, ನಾವು ನಡ್ಕೊಳ್ಳುವಂಥ ವಿಧ ಎಲ್ಲವುಗಳನ್ನು ಅವರು ನೋಡಿನೇ ಕಲಿತಾರೆ. ಹೇಳ್ಕೊಡ್ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಪುರುಷರೇ, ನೀವು ನಿಮ್ಮ ಹೆಂಡತಿನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ ಅದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಮಗ ನಿಮ್ಮಿಂದಾನೆ ತನ್ನ ತಾಯಿಯನ್ನು ಗೌರವಿಸುವುದನ್ನು ಅದನ್ನು ಕಲೀಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ನಮ್ಮ ಮೆಂಟರ್ಸ್ ಹೀಗೆ ಹೇಳ್ತಾರೆ, ನೀವೊಂದು ಗಂಡು ಮಗುವನ್ನು ಹೆಣ್ಣು ಮಗುವನ್ನು ಬೆಳೆಸ್ತಿಲ್ಲ, ಬದಲಾಗಿ ಒಂದು ತಂದೆಯನ್ನು, ಒಂದು ತಾಯಿಯನ್ನು, ಫ್ಯೂಚರ್ ಹಸ್ಬೆಂಡನ್ನು, ಫ್ಯೂಚರ್ ವೈಫನ್ನು ನೀವು ತಯಾರು ಮಾಡ್ತಿದ್ದೀರಾ ಎಂಬುದಾಗಿ. ಸೊ ಇದರಲ್ಲಿ ನಾವು ಮಾಡಬೇಕಾದಂಥ ಕಾರ್ಯಗಳು ಅನೇಕವಿರುವುದರಿಂದಲೇ ಮದುವೆಯಲ್ಲಿ ಗಮನ ಹರಿಸಬೇಕಾದಂಥ ಬಹಳ ಮುಖ್ಯವಾದಂತಹ ವಿಷಯ. ಸೊ ಹೀಗೆ ಬೆಳೆದಿರ್ತೀವಿ ಮದುವೆ ಆಗೋವರೆಗೂ. ನಮ್ಮದೇ ಪ್ರಪಂಚ, ನಾವು ಯಾರು ಅನ್ನೋದನ್ನ ಯಾರೂ ನಮಗೆ ತೋರಿಸಿರೋದಿಲ್ಲ. ಮದುವೆ ಅಂತ ಎಂಟ್ರಿ ಆಗ್ತೀವಲ್ಲ, ಆವಾಗ ನಮ್ಮ ಸಂಗಾತಿಯಲ್ಲಿ ನಮ್ಮನ್ನು ನಾವು ನೋಡ್ತೇವೆ. ಅದು ನಮಗೆ ಬಹಳ ನೋವನ್ನು ಉಂಟು ಮಾಡ್ತದೆ ಒಂದೊಂದು ಸಾರಿ. ಕೆಲವರು ಹೇಳ್ತಾರೆ ನೋಡಿ, ಸ್ಟೇಟಸಲ್ಲಿ ಹಾಕಿರ್ತಾರೆ, ನೋ ಬಡಿ ಲೈಕ್ಸ್ ದ ಟ್ರೂ ಫೇಸ್, ಎವ್ರಿಬಡಿ ನೀಡ್ಸ್ ಅ ಮಾಸ್ಕ್. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ನಿಜವಾದಂತಹ ಮುಖವನ್ನು ತೋರಿಸೋದಕ್ಕೆ ನಮಗೆ ಹೆದರಿಕೆ. ಇನ್ನೂ ಸ್ವಲ್ಪ ಜನ ಕೋಪದಲ್ಲಿ ಇರಬೇಕಾದ್ರೆ ಹೇಳ್ತಾರೆ, ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ಬೇಡ ಅಂತಾರೆ. ಏಕೆಂದರೆ ಅವರಿಗೆ ಆದಂತಹ ಒಂದು ರೀತಿಯಾದಂತಹ ಮಾಸ್ಕನ್ನು ಹಾಕಿರ್ತಾರೆ. ನಿಜವಾದಂಥ ಒಂದು ವಿಷಯ ಅವರಿಗೆ ಗಾಯವಾಗಿರ್ತದೆ. ಆದರೆ ಮದುವೆ ಅಂತ ಬಂದಾಗ ಬೇರೆ ಆಪ್ಷನ್ನೇ ಇಲ್ಲ ರೀ. ನಿಮ್ಮನ್ನು ನೀವು ನೋಡುವಂಥ ಸಂದರ್ಭಗಳು ಅನೇಕವಾಗಿರ್ತದೆ. ಅನೇಕ ಸಂದರ್ಭಗಳಲ್ಲಿ ನಿಮ್ಮನ್ನೇ ನೀವು ನೋಡಬೇಕಾಗಿರ್ತದೆ. ಅದು ನಿಮಗೆ ನೋವಾಗುವ ಕಾರಣದಿಂದಲೇ ನಿಮ್ಮ ಸಂಗಾತಿ ಮೇಲೆ ಕಿರ್ಚ್ತೀರಾ, ರೇಗಾಡ್ತೀರಾ, ಕೋಪ ಪಡ್ತೀರಾ. ಸೊ ಹಾಗಾಗಿ ನಿಮ್ಮನ್ನು ನೀವು ನೋಡುವಾಗ ನಿಮಗೆ ನೀವು ಕರುಣೆ ತೋರಿಸಿ, ಪ್ರೀತಿಸಿ, ಅದರಲ್ಲಿ ನೀವು ಕಾರ್ಯಗಳನ್ನು ಮಾಡಿ. ಸರ್, ಇದೇನೋ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲವುಗಳನ್ನು ಹೀಗೆ ನಾವು ಸಂಕ್ಷಿಪ್ತವಾಗಿ ಯೂಟ್ಯೂಬ್ ವೀಡಿಯೋದಲ್ಲಿ ಮಾತನಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ಸಡನ್ನಾಗಲ್ಲ, ಕೆಲವು ನನಗೆ ಮೆಸೇಜ್ ಮಾಡ್ತಾರೆ, ದಯವಿಟ್ಟು ಇಂಗ್ಲೀಷಲ್ಲಿ ಮಾಡಿ, ಯಾಕೆಂದರೆ ಕನ್ನಡ ನನಗೆ ಅರ್ಥ ಆಗ್ತಿಲ್ಲ ಅಂತ. ಆ ರೀತಿ ನಾವು ಏನನ್ನು ಮಾತಾಡ್ತಿದ್ದೇವೆ, ಸುವಾರ್ತೆ ಯಾವ ವಿಧದಲ್ಲಿ ನಾವು ನೋಡ್ತಿದ್ದೇವೆ, ದೇವರನ್ನು ಯಾವ ರೀತಿಯಾಗಿ ನೋಡ್ತಿದ್ದೇವೆ, ಈ ರೀತಿಯಾದ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಜಸ್ಟ್ ಒಂದು ಎಪಿಸೋಡ್ನ ತೆಗೆದು ನೋಡಿದ್ರೆ ಯಾರಿಗೂ ಸಹ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಥರ ವಿಚಾರಗಳನ್ನ ನಾನು ಇನ್ನೂ ಕಲಿಬೇಕು, ಇನ್ನು ಆಳವಾಗಿ ನನ್ನ ಮದುವೆ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಎಂಬುದಾಗಿ ಹೇಳುವುದಾದರೆ ನೀವು ನಮಗೆ ಟೆಕ್ಸ್ಟ್ ಮಾಡಿ
ನಾವು ಒಂದಾಗಿ ಸೇರಿ ಬೆಳೆಯೋಣ. ವಿಲ್ ಜರ್ನಿ ಟುಗೆದರ್ ಆ್ಯಂಡ್ ಇದರ ಕುರಿತು ಅನೇಕ ವಿಷಯಗಳನ್ನ ನಾವು ಮಾತಾಡೋಣ. ಇವತ್ತು ಸಂಪೂರ್ಣ ಸಂಪರ್ಕಿತ ವಿವಾಹ ಜೀವಿತಕ್ಕೆ ಇರುವಂಥ 3 ಗುಣಲಕ್ಷಣಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಸರೆಂಡರ್ ಟು ಗಾಡ್, ದೇವರಿಗೆ ಸಮರ್ಪಿಸುವಂಥದ್ದು. ನೋಡಿ, ಮದುವೆ ಅನ್ನೋ ವಿಷಯ ಬಂದಾಗ ಫುಲ್ಲು ಪ್ರೇಯರ್ ಏನೋ, ಫಾಸ್ಟಿಂಗ್ ಏನೋ, ಈ ಥರ ಹುಡುಗಿ ಆ ಥರ ಹುಡುಗ ಬೇಕು, ಮದುವೆ ನಡೆಯೋವರೆಗೂ ಒಂದೇ ಟೆನ್ಷನ್ನು, ಒಂದು ರೀತಿಯಾದಂತಹ ಏನು ಹೇಳೋದು, ಬಹಳವಾಗಿ ಪ್ರಾರ್ಥನೆ ಮಾಡ್ತೀವಿ, ಬಹಳ ಪ್ರಯರ್ ರಿಕ್ವೆಸ್ಟ್ ಕೊಟ್ಟು ಅನೇಕ ವಿಧವಾದಂಥ ಪ್ರಾರ್ಥನೆಗಳನ್ನು ಮಾಡಿ ಬಹಳ ಫೋಕಸ್ಡ್ ಆಗಿರ್ತೇವೆ. ಮದುವೆ ಆದ ಹೊಸದಲ್ಲೂ ಸಹ ಒಂದು ಸೇರಿ ಪ್ರಾರ್ಥಿಸ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಒಂದು ಕಡೆ ಅದು ಸ್ವಲ್ಪ ಕಡಿಮೆ ಆಗಿರ್ತದೆ. ಇಲ್ಲ, ನಮ್ಮ ಮನೇಲಿ ಕಡಿಮೆ ಆಗಿಲ್ಲ ಅಂದರೆ ಭಾಳ ಸಂತೋಷ, ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಹಾಗೆ ಕಂಟಿನ್ಯೂಸ್ ಆಗಿ ನೀವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ಸೊ ಕೆಲವರು ನೋಡಿ ಮದುವೆ ಜೀವನದಲ್ಲಿ ನಿರುತ್ಸಾಹಗೊಂಡಿರ್ತಾರೆ. ಯಾವುದೇ ರೀತಿಯಾದಂಥ ಉತ್ಸಾಹ ಇರೋದಿಲ್ಲ, ಯಾವುದೇ ರೀತಿಯಿಂದ ಕನಸಿರೋದಿಲ್ಲ, ದೇವರೊಂದಿಗೂ ಬಹಳ ಸಂಗಾತಿಯೊಂದಿಗೂ ಡಿಸ್ಕನೆಕ್ಟ್ ಆಗಿರ್ತಾರೆ, ಸಂಪರ್ಕ ಇಲ್ಲದೆ ಇರ್ತಾರೆ. ಹೇಗೆ ಹೋಗ್ತಾ ಇದೆ ಬ್ರದರ್ ಮದುವೆ ಜೀವಿತ? ಹೇಗೋ ಗಾಡಿ ಹೋಗ್ತಾ ಇದೆ, ಹೋಗಬೇಕಲ್ಲ, 5 ವರ್ಷ ಆಯಿತು, 6 ವರ್ಷ ಆಯಿತು, 10 ವರ್ಷ ಆಯಿತು, ಹೇಗೋ ನಡೀತಾ ಇದೆ ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುವಾಗ, ನೀವು ಮಾಡಿದಂಥ ನಿರ್ಧಾರ, ನೀವು ಹೀಗೆ ಮಾಡಿದ್ರಿ, ಅದಕ್ಕೆ ಹೀಗಾಯಿತು, ಅಥವಾ ನಾನು ಅವತ್ತೇ ಇದು ಮಾಡೋಣ ಅಂತ ಹೇಳಿದೆ, ನೀನು ಒಪ್ಕೊಂಡಿಲ್ಲ, ಹಾಗಾಗಿ ಹೀಗಾಯಿತು ಅಂತ ಒಬ್ಬರನ್ನೊಬ್ಬರನ್ನು ಹೇಳುವಂಥ ವಿಷಯಗಳು ಈ ರೀತಿ ಅನೇಕ ಇರ್ತದೆ. ಆದರೆ ಕುಟುಂಬದ ಮುಖ್ಯವಾದಂತಹ ಒಂದು ಪರ್ಸನ್ ಯಾರಂತ ಹೇಳೋದಾದರೆ ಯೇಸು ಸ್ವಾಮಿ, ನಮ್ಮ ಕುಟುಂಬದ ಯಜಮಾನ ಆತನು. ನಾವು ಕುಟುಂಬಕ್ಕೆ ಶಿರಸ್ಸಾಗಿದ್ದೇವೆ ಪುರುಷರು, ನಮಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಹಾಗಾಗಿ ಪ್ರತಿಯೊಂದು ಸಾರಿ ನಾವು ಕ್ರಿಸ್ತನ ಬಳಿ ಬಂದು ನಮ್ಮ ವಿವಾಹ ಜೀವಿತವನ್ನು ಆತನಲ್ಲಿ ಸಮರ್ಪಿಸುವಂಥದ್ದು ಬಹಳ ಮುಖ್ಯ. ಗಂಡ ಹೆಂಡ್ತಿರೋ ನೀವು ಕೈ ಹಿಡಿದು, ದೇವರೇ ನೀವೇ ನನಗೆ ಎಲ್ಲ ಅಂತ ಪ್ರಾರ್ಥಿಸುವಂಥದ್ದು. ನಮ್ಮ ಮದುವೆ ಜೀವಿತವನ್ನು ಉತ್ತಮಗೊಳಿಸ್ರಿ. ಆರಂಭ ದಿವಸದಲ್ಲಿ ಇದ್ದ ಹಾಗೆ ಒಬ್ಬರಿಗೊಬ್ಬರು ಪ್ರೀತಿ, ಪ್ರೇಮ, ಅನುಸರಣೆ ಇಲ್ಲಿ ನಡೆಯುವುದನ್ನು ನಮಗೆ ಕಲಿಸಿಕೊಡ್ರಿ. ಮಕ್ಕಳನ್ನು ಬೆಳೆಸುವುದಕ್ಕೆ ಜ್ಞಾನವನ್ನು ಕೊಡ್ರಿ ಎಂಬುದಾಗಿ ಸೇರಿ ಪ್ರಾರ್ಥಿಸಿ ಮದುವೆ ಜೀವಿತವನ್ನು ಯೇಸುವಿನ ಬಳಿ ಸಮರ್ಪಿಸುವಂಥದ್ದು ಬಹಳ ಮುಖ್ಯ, ಬಹಳ ಮುಖ್ಯ. ನೋಡಿ, ನಾವು ಏನೇ ಮಾಡಿದ್ರೂ ಆತನೇ ನಮಗೆ ಆಧಾರ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಏನೂ ಸಹ ಮಾಡಲಾರಿರಿ. ಆತನ ಬಿಟ್ಟು ನಾವು ಏನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗಂಡ ಹೆಂಡ್ತಿರೇ ನೀವು ಕೈ ಹಿಡಿದು ಪ್ರಾರ್ಥಿಸ್ರಿ, ದೇವರೇ ನಮ್ಮ ಜೀವಿತವನ್ನು ಉತ್ತಮಗೊಳಿಸ್ರಿ, ನಮ್ಮ ಮದುವೆ ಜೀವಿತನ ಆಶೀರ್ವದಿಸ್ರಿ, ನಮ್ಮ ಮಕ್ಕಳನ್ನು ಆಶೀರ್ವದಿಸ್ರಿ, ನಮ್ಮನ್ನು ರಕ್ಷಿಸಿರಿ, ನಮಗೆ ಒದಗಿಸಿರಿ. ನೀವೇ ನಮಗೆ ಆಧಾರ, ನೀವೇ ನಮಗೆ ಎಲ್ಲ. ನಮ್ಮ ಜೀವಿತವನ್ನು ಪ್ರತಿ ದಿವಸ ಆಶೀರ್ವದಿಸಿರಿ, ನಮ್ಮೊಂದಿಗೆ ನಡೆಯಿರಿ, ನಮಗೆ ನಡಿಬೇಕಾದ ಮಾರ್ಗಗಳನ್ನು ತಿಳಿಸಿರಿ ಎಂಬುದನ್ನು ಹೇಳಿ ಪುನಃ ನಿಮ್ಮ ಮದುವೆಯ ಜೀವಿತವನ್ನು ಆತನಲ್ಲಿ ಸಮರ್ಪಿಸಿ ನಡೆಯುವಾಗ ನಿಮ್ಮ ಮದುವೆ ಬಹಳ ಸುಂದರವಾಗಿರ್ತದೆ. ಎರಡನೇದಾಗಿ ಸಬ್ಮಿಟ್ ಟು ಈಚ್ ಅದರ್. ಅನೇಕ ಸಭೆಗಳಲ್ಲಿ ಸ್ತ್ರೀಯರೇ ನೀವು ಪುರುಷನಿಗೆ ಅಧೀನರಾಗಿರಬೇಕು ಅನ್ನುವಂಥ ವಾಕ್ಯಗಳನ್ನು ಮಾತ್ರ ತುಂಬ ಹೈಲೈಟ್ ಆಗಿ ಪ್ರೀಚ್ ಮಾಡ್ತಾರೆ. ಆ ಒಂದು ಕಾರಣದಿಂದ ಕೆಲವೊಂದು ಸ್ತ್ರೀಯರಿಗೆ ಮನಸ್ತಾಪ ಸಹ ಇದೆ. ಕೆಲವು ಸಹೋದರಿಯರು ಹೇಳ್ತಾರೆ, ಬ್ರದರ್ ಏನಿದು ಸಬ್ಮಿಟ್ ಅಂತ, ಈ ಒಂದು ವಾಕ್ಯನ ಇಟ್ಕೊಂಡು ಗಂಡ ಮಾಡೋ ಇದಿದೆಯಲ್ಲ, ಆ ರೀತಿಯಾಗೆಲ್ಲ ಹೇಳ್ತಾರೆ. ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಪೌಲನು ಬರೀಬೇಕಾದ್ರೆ ಹೇಳ್ತಾನೆ, ಒಬ್ಬರಿಗೊಬ್ಬರು ಸಮರ್ಪಿಸಿರಿ ಅಂತ. ಯಾಕೆ ಒಬ್ಬರಿಗೊಬ್ಬರು ಸಮರ್ಪಿಸೋದು ಬಹಳ ಕಷ್ಟ ಗೊತ್ತಾ? ನಾವು ಒಬ್ಬರಿಗೊಬ್ಬರು ಸಮರ್ಪಿಸಬೇಕಾದ್ರೆ ನಮ್ಮ ಸ್ವಾರ್ಥತೆ ಬಿದ್ದು ಹೋಗಬೇಕಾಗಿದೆ. ನಾನು ಅನ್ನುವಂಥ ಈಗೋ ಬಿದ್ದು ಹೋಗಬೇಕಾಗಿದೆ. ನಾನು ಸರಿ ಅನ್ನುವಂಥ ಹಕ್ಕನ್ನು ನಾನು ಬಿಟ್ಕೊಡ್ತೇನೆ ನನ್ನ ಮದುವೆಯ ಒಳಿತಿಗಾಗಿಯೂ, ನಾನು ಸರಿ ಅನ್ನುವಂಥ ಹಕ್ಕನ್ನು ಬಿಟ್ಕೊಡ್ತೇನೆ ನನ್ನ ವಿವಾಹ ಜೀವಿತದ ಒಳಿತಿಗಾಗಿಯೂ, ನನ್ನ ಸಂಗಾತಿಯ ಒಳಿತಿಗಾಗಿಯೂ ಅಂತ ಹೇಳ್ತಾರೆ. ಯಾಕೆ ಬಹಳ ಕಷ್ಟ ಒಬ್ಬರಿಗೊಬ್ಬರು ಸಮರ್ಪಿಸೋದಂದ್ರೆ? ನಾನು ಹೇಳಿದ್ನಲ್ಲ, ಸ್ವಾರ್ಥತೆ, ಹೆಮ್ಮೆ, ಗರ್ವ, ನಾನು ಅನ್ನುವಂಥ ಈಗೋ. ಕೆಲವು ದಿವಸಗಳ ಹಿಂದೆ ನನಗೆ ಮದುವೆ ಆದಂಥ ಪ್ರಾರಂಭದಲ್ಲಿ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಥಾಮಸ್ ಅವರೇ, ಹೊಸದಾಗಿ ಮದುವೆ ಆಗಿದ್ದೀರಾ, ನಾನು ಮದುವೆಯಾಗಿ 4-5 ವರ್ಷ ಆಗ್ತಾಯಿದೆ, ಈ ಅನುಭವದಲ್ಲಿ ಕೆಲವೊಂದು ಸಲಹೆಗಳನ್ನ ಕೊಡ್ತೇನೆ, ಗಮನವಿಟ್ಟು ಕೇಳ್ರಿ. ನೋಡಿ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಬರುವಂಥ ಸಣ್ಣ ಆರ್ಗ್ಯುಮೆಂಟ್ನ ದೊಡ್ಡದಾಗಿ ತೆಗೆದುಕೊಳ್ಬೇಡಿ. ಒಂದು 3 ವರ್ಷದ ನಂತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅಷ್ಟವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ನಿಜ. ಅವ್ರು ಮುಂದೆ ಹೋಗಿ ಹೇಳಿದ್ರು, ನೋಡಿ
ನಿಮ್ಮದೇನಾದರೂ ತಪ್ಪಿದರೆ ಒಪ್ಕೊಂಡ್ಬಿಡಿ, ಆದರೆ ನಿಮ್ಮದು ತಪ್ಪಿಲ್ಲ ಅಂದರೆ ಒಪ್ಕೊಳ್ಳೇಬೇಡಿ, ನಿಲ್ಲಬೇಕು ನೀವು ಅಂತ ಹೇಳಿದ್ರು. ಅದು ಭಾಳ ಸಮಸ್ಯೆಗೆ ಈಡು ಮಾಡಿಕೊಡ್ತು. ಇವರೇನು ಹೇಳ್ತಾರೆ, ನಾನು ಸರಿ ಅನ್ನುವಂಥ ಹಕ್ಕನ್ನು ನಾನು ಬಿಟ್ಕೊಡ್ತೇನೆ ನನ್ನ ಮದುವೆಯ ಒಳಿತಿಗಾಗಿಯೂ ನನ್ನ ಸಂಗಾತಿಯ ಒಳಿತಿಗಾಗಿಯೂ. ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಪುರುಷರು ಸ್ತ್ರೀಯರು ವ್ಯತ್ಯಾಸವುಳ್ಳಂಥವರು. ಮೆನ್ ಆ್ಯಂಡ್ ವುಮೆನ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಿ ಆರ್ ಯೂನಿಕ್. ಬಹಳಷ್ಟು ವ್ಯತ್ಯಾಸಗಳಿದೆ. ಮುಖ್ಯವಾದಂತಹ ವ್ಯತ್ಯಾಸ ಏನಂತ ಹೇಳೋದಾದರೆ, ಸ್ತ್ರೀಯರು ಭಾವನಾತ್ಮಕ ವ್ಯಕ್ತಿಗಳು, ಅವ್ರಿಗೆ ಸ್ವಲ್ಪ ಫೀಲಿಂಗ್ಸ್ ಜಾಸ್ತಿ. ಅಂದರೆ ಎಮೋಷನ್ಸ್, ಭಾವನೆಗಳು. ನಾವು ಲಾಜಿಕಲ್ ಥಿಂಕ್ ಮಾಡೋರು, ಲಾಜಿಕ್ಕಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ರೈಟು, ಯಾವುದು ರಾಂಗು, ಈ ರೀತಿಯಾಗಿಯೇ ಯೋಚನೆ ಮಾಡ್ತಾ ಇರ್ತೀವಿ. ನೀವು ಸ್ವಲ್ಪ ಗಮನಿಸಿ ನೋಡಿದ್ರೆ ಅರ್ಥ ಆಗುತ್ತೆ. ಅನೇಕ ಪೋಸ್ಟ್ಗಳು ಬರುತ್ತೆ, ಹೆಂಡತಿ ನಾನು ಮಾಡಿ ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಕೈ ತಟ್ಟೋ ಥರ, ಏನೋ ನಡೆದಿದ್ದ ಥರ, ಏನೋ ಒಂದು ದೊಡ್ಡ ಹೈಲೈಟ್ ನಡೆದಿದ್ದ ಥರ ಆ ಥರ ತೋರಿಸ್ತಾರೆ. ಯಾಕೆಂದರೆ ಹೆಂಡತಿರು ಅಷ್ಟು ಬೇಗ ಒಪ್ಕೊಳ್ಳಲ್ವಂತೆ. ಏನೇ ಆದರೂ ಗಂಡದಿರೇ ನಾನು ತಪ್ಪು ಅಂತ ಒಪ್ಕೊಳ್ಬೇಕಂತ ಈ ರೀತಿಯಾದಂಥ ಪೋಸ್ಟ್ಗಳೆಲ್ಲ ಬರ್ತದೆ. ಆದರೆ ನಿಜ ಏನಂದರೆ, ನಾವು ಸರಿ ತಪ್ಪು ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಆದರೆ ಸ್ತ್ರೀಯರು ಭಾವನಾತ್ಮಕ ವ್ಯಕ್ತಿಗಳಾಗಿರೋದ್ರಿಂದ ದೇ ಆರ್ ಎಮೋಷ್ನಲ್ ಪರ್ಸನ್ಸ್. ಅವರಿಗೆ ಬಯಸುವಂಥ ಪ್ರೀತಿ ಮತ್ತು ಆರೈಕೆ. ಒಂದು ವೇಳೆ ನಾನು ತಪ್ಪಾಗಿ ಮಾಡಿದರೂ ಸಹ ನನ್ನನ್ನು ನಿರಾಕರಿಸದೆ ನನ್ನ ಯಜಮಾನನನ್ನು ಪ್ರೀತಿಸಿ ನನ್ನನ್ನು ಸೇರಿಸ್ಕೊಳ್ತಾನ ಅನ್ನೋ ಒಂದು ಹಂಬಲ ಮಾತ್ರ ಅವ್ರಿಗಿರ್ತದೆ. ಹಾಗಾಗಿ ನಾವು ಕ್ರಿಸ್ತನ ಒಂದು ಸ್ಥಾನದಲ್ಲಿ ನಿಲ್ಲಬೇಕಾಗಿದೆ. ನೋಡಿ, ನನ್ನ ಜೀವಿತವನ್ನು ನಾನು ವಲ್ನರಬಲ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳಿದೆ, ನಿಮ್ಗೆ ಅರ್ಥ ಆಗ್ತದೆ. ಆರಂಭದ ದಿವಸಗಳಲ್ಲಿ ಮೆನಿಸ್ಟ್ರಲ್ ಟೈಮ್ಸಲ್ಲಿ ಸ್ತ್ರೀಯರು ಸ್ವಲ್ಪ ಭಾವನಾತ್ಮಕವಾಗಿ ಏರ್ಪೇರಾಗಿರ್ತಾರೆ. ಈ ಮೆನಿಸ್ಟ್ರಲ್ ಅನ್ನೋದು ಏನು ಅನ್ನೋದೇ ನನಗೆ ಮದುವೆ ಆಗುವವರೆಗೆ ಗೊತ್ತಿರಲಿಲ್ಲ. ಏನು ನಡೀತದೆ ಸ್ತ್ರೀಯರಿಗೆ, ಮೆನ್ಸ್ಟ್ರುವಲ್ ಅಂದರೆ ಏನು, ಋತು ಅಂದರೆ ಏನು, ಮಾಸಿಕ ಋತು ಅಂದರೆ ಏನು ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಆದರೆ ಏನೋ ಒಂದು ಇದೆ ಅಂತ ಗೊತ್ತು, ಆದರೆ ಒಂದು ಮರ್ಮವಾಗಿಯೇ ಇತ್ತು, ಒಂದು ರಹಸ್ಯವಾಗಿ ಉಳಿದಿತ್ತು. ಸೊ ಮದುವೆಯ ನಂತರ ಇದು ಬಹಳ ನನಗೆ ಹೊಸ್ತು ಅನಿಸ್ತು. ಆ ಒಂದು ಟೈಮಲ್ಲಿ ಅವರು ಹಾದು ಹೋಗುವಂತಹ ಮೂಡ್ ಸ್ವಿಂಗ್ಸ್ ಅಂತಾರಲ್ಲ, ಭಾಳ ಒಂದು ಕಠಿಣವಾದಂಥ ಒಂದು ವಿಷಯ ಅಲ್ವಾ. ನಮ್ಮ ಮೆಂಟರ್ಸ್ ಹೀಗೆ ಹೇಳ್ತಾರೆ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಇಷ್ಟೊಂದು ವರ್ಷದಲ್ಲಿ ಒಂದು 60+ ಇರ್ತಾರೆ ಅವರು, ನಮ್ಮನ್ನು ನಡೆಸುವಂಥ ತಂದೆ ಆಗಿರುವಂಥ ಅಂಕಲ್ ಅವರು ಹೇಳ್ತಾರೆ, ತಮಿಳಲ್ಲಿ ಹೇಳ್ತಾರೆ, ಇದು ಒಳ್ಳೆ ವಿಷಯ ಪುರಿಲೆಯಾ ಇவ்வளோ ವರ್ಷದಲ್ಲೇ இந்த மூட் ஸ்விங் ಮಾತ್ರ ಪುರ್ಜಿಕವೇ ಮುಡಿಯಲೆ. ಅಂದರೆ ಇಷ್ಟೊಂದು ವರ್ಷದಲ್ಲಿ ಈ ಮೂಡ್ ಸ್ವಿಂಗ್ ಅನ್ನುವಂಥ ವಿಷಯ ಯಾವುದು ಸಹ ನನಗೆ ಗೊತ್ತಿರಲಿಲ್ಲ. ಈ ಮೂಡ್ ಸ್ವಿಂಗ್ ವಿಷಯನ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ನಮ್ಮ ಮೆಂಟರ್ಸ್ಗಳು ಹೇಳ್ತಿದ್ರು. ಸೊ ಮೂಡ್ ಸ್ವಿಂಗ್ ಮತ್ತು ಶಾರೀರಿಕವಾಗಿ ಆಗುವಂಥ ಬಲಹೀನತೆ, ಇವೆಲ್ಲವುಗಳು ಸಹ ನನಗೆ ಏನು ಸಹ ಗೊತ್ತಿರಲಿಲ್ಲ. ಈಗಿನ ಜನ್ರೇಷನಲ್ಲಿ ನಾವು ಫಾಲೋ ಮಾಡುವಂಥ ಚರ್ಚಸ್ ಮತ್ತು ಮೆಂಟರ್ಸ್ಗಳು ಹೇಳ್ಕೊಡುವಂಥ ವಿಷಯ ಅಂದರೆ, ಇದನ್ನೆಲ್ಲ ನಾವು ವಯಸ್ಸಿಗೆ ತಕ್ಕ ಹಾಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹುಡುಗರಾಗಿದ್ದರು ಹುಡುಗಿರಾಗಿದ್ದರು ಈ ಒಂದು ವಿಷಯಗಳನ್ನ ಸರಿಯಾದ ವಿಧದಲ್ಲಿ ಸರಿಯಾದಂಥ ಸಮಯದಲ್ಲಿ ದೇವರ ವಾಕ್ಯದ ಪ್ರಕಾರ ಸೈನ್ಸ್ ಬೇಸ್ಡ್ ಏನು ನಡೀತದೆ, ಏನಾಗ್ತದೆ ಅನ್ನೋದನ್ನು ಹೇಳ್ಕೊಡುವಂಥದ್ದು ಭಾಳ ಮುಖ್ಯ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಕೆಲವೊಂದು ಆತ್ಮಿಕ ಸಲಹೆಗಳನ್ನು ಪಡ್ಕೊಳ್ಬೇಕು. ನೀವು ನಮ್ಮೊಂದಿಗೆ ಸಂಪರ್ಕದಲ್ಲಿರೋದು ಅದರ ಬಗ್ಗೆ ನಾವು ಮಾತನಾಡ್ತೇವೆ. ಸೊ ಇದೆಲ್ಲ ಗೊತ್ತಿಲ್ದಿರ ಇತ್ತಲ್ಲ. ಸೊ ಹಾಗಾಗಿ ಅನೇಕ ವಾಗ್ವಾದಗಳು, ಜಗಳಗಳು ಆದಂತಹ ಒಂದು ಸೀಸನ್ ಅಂದರೆ ಈ ರೀತಿಯಾದಂತಹ ಒಂದು ಮೆನ್ಸ್ಟ್ರಲ್ ಟೈಮಲ್ಲೇ. ಇದು ಅನೇಕ ಪುರುಷರು ಸಹ ಫೇಸ್ ಮಾಡಿರ್ತೀರ. ಸೊ ಈ ರೀತಿಯಾಗಿರುವಂಥ ಸಮಯದಲ್ಲಿ ನಾವು APC ನಾನು ಓದಿದಂತೂ ಆಲ್ ಪೀಪಲ್ಸ್ ಚರ್ಚ್ ಬೈಬಲ್ ಕಾಲೇಜಲ್ಲಿ ಥಿಯಾಲಜಿ ಮಾಡಿದೆ. ನಮ್ಮ ಫೆಲೋಶಿಪ್ ಸರಿಗೆ ಹೋಗದೆ ಇದ್ದಂಥ ಒಂದು ಸಂದರ್ಭ, ಯಾವ ಸಭೆ ಹೋಗೋದು ಅಂತ ಒಂದು ಕನ್ಫ್ಯೂಷನ್. ಬಿಕಾಸ್ ನಾವು ಒಂದು ಕೂಟವನ್ನು ನಡೆಸ್ತಿದ್ವಿ, ಅದು ಸರಿ ಹೋಗಿಲ್ಲ. ಸೊ ಹಾಗಾಗಿ ನಾನು ಪುನಃ ಈ ಒಂದು APC ಬೈಬಲ್ ಕಾಲೇಜ್ ಅವರ ಸಭೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದೆ. ಸೊ ನನ್ನ ಪ್ರಕಾರ ನೀವು ಯಾವುದಾದ್ರೂ ಒಂದು ಸಭೆಯಲ್ಲಿ ಅಂಗವಾಗಿರಬೇಕು. ಕಂಟಿನ್ಯೂಸ್ ಆಗಿ ಸಭೆಗೆ ಹೋಗಬೇಕು. ಒಂದೊಂದು ವಾರ ಈ ಸಭೆ, ಒಂದು ವಾರ ಆ ಸಭೆ, ಒಂದು ವಾರ ಈ ಸಭೆ ಅಂತ ಓಡಾಡ್ತಾ ಇರಬಾರ್ದು. ನಾನು ಅದನ್ನು ನಂಬ್ತೇನೆ. ಸಭೆಯಾಗಿ ನಾವು ಬೆಳಿಬೇಕು, ಒಂದು ಸಭೆಯಲ್ಲಿದ್ದೆ ನಾವು ಬೆಳಿಬೇಕು ಅನ್ನುವಂಥದ್ದೇ ನಾವು ಎಂಕರೇಜ್ ಮಾಡುವಂಥ ವಿಷಯ. ಆಗ ನಮ್ಮ ಹೆಂಡತಿ ಹೇಳಿದರು, ನನಗೆ ಸ್ವಲ್ಪ ಮೈಗೆ ಆಗ್ತಿಲ್ಲ, ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ಹೋಗುವಂಥ APC ಸಭೆಗೆ ಬದಲಾಗಿ ಪಕ್ಕದಲ್ಲಿರುವಂಥ AFD ಸಭೆಗೆ ಹೋಗಿ ಬರೋಣ ಅಂತ. ನಾನು ಹೇಳಿದೆ, ಇಲ್ಲ, ಒಂದು ಸಭೆಗೆ ಮಾತ್ರ ಹೋಗಬೇಕು, ಈ ರೀತಿ ಸಭೆ ಬದಲಾಯಿಸಿ ಹೋಗಬಾರ್ದು, ಪರವಾಗಿಲ್ಲ ನನಗೆ ಆಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಅದು ಅರ್ಥ ಆಗಿಲ್ಲ.
ಹೀಗೆ ಮಾತಾಡ್ತಾ ಇದ್ವಿ. ನಾನು ರೆಡಿಯಾಗಿದ್ದೆ, ಭಾನುವಾರ ಸಭೆಗೆ ಹೋಗ್ತಾ ಇದ್ರೂ ಸಹ ರೆಡಿಯಾಗಿಬಿಟ್ಟು ಟಕ್ ಅಂತ ಮೊಣಕಾಲು ಹಾಕಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಪ್ರೇಯರ್ ಮಾಡ್ತಾಯಿದ್ದೆ, ಅವ್ರು ನಿಧಾನವಾಗಿ ರೆಡಿ ಆಗ್ತಾಯಿದ್ರು. ಬಹಳ ಲೇಟ್ ಆಗೋಯ್ತು. ಸಡನ್ನಾಗಿ ಕಿರ್ಚೋದಕ್ಕೆ ಶುರು ಮಾಡಿದ್ರು. ನಿಮಗೆ ಕರ್ಕೊಂಡೋಗಿ ಇಷ್ಟ ಇಲ್ಲ ಅಂದರೆ ನೀವು ಹೇಳಬೇಕಾಗಿತ್ತು, ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ, ಸಭೆ ಮುಗಿದ್ಮೇಲೆ ಹೋಗೋದಾ, ಹಾಗೆ ಹೀಗೆ ಅಂತ ಬಹಳವಾಗಿ ಕಿರ್ಚಾಡ್ತಾಯಿದ್ರು. ನನಗೆ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ, ನಾನು ಇವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಇವಳು ರೆಡಿಯಾಗೋದು ಲೇಟ್ ಮಾಡಿಬಿಟ್ಟು ನನ್ನ ಬೈತಿದ್ದಾಳೆ ಅಂತ ಹೇಳಿ ನಾನು ಬಹಳವಾಗಿ ಕಿರ್ಚಿ ಬಹಳವಾಗಿ ಜಗಳ ಆಗೋಯ್ತು. ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಹೆಂಡತಿ ಬಂದು ಕೇಳಿದ್ರು, ನಾನು ನಿಮ್ಮನ್ನು ತಪ್ಪಾಗಿ ಮಾತನಾಡೋದಂಗೂ ಸಹ ಅದನ್ನು ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ವಾ? ನಾನು ಯಾವ ಬಲಹೀನತೆಯಲ್ಲಿ ಇದ್ದೇನೆ ಅಂತ ನೀವು ಯೋಚನೆ ಮಾಡಲಿಕ್ಕೆ ಆಗೋದಿಲ್ವಾ? ನೀವು ಕ್ರಿಸ್ತನಾಗಿದ್ದೀರಾ ಈ ಕುಟುಂಬಕ್ಕೆ. ಯೇಸು ಸ್ವಾಮಿಯನ್ನು ನೋಡಿ ಶಿಲುಬೆಯಲ್ಲಿ ಎಷ್ಟೊಂದು ನಿಂದೆ, ಎಷ್ಟೊಂದು ಅಪಮಾನ, ಎಷ್ಟು ಜನ ಯಾವ ರೀತಿಯಾದಂಥ ತಪ್ಪಾದಂಥ ವಿಷಯಗಳನ್ನು ಅವರ ಮೇಲೆ ಹೊರಿಸಿದ್ರು, ಅವರ ಮೇಲೆ ತಪ್ಪಾಗಿ ಮಾತನಾಡಿದ್ರು, ಬೇಡವಾದಂಥ ವಿಷಯಗಳನ್ನು ಅವ್ರ ಮೇಲೆ ಹಾಕಿದ್ರು. ಆದರೆ ಯೇಸು ಸ್ವಾಮಿ ಇವತ್ತಾದರೂ ಆರ್ಗ್ಯೂ ಮಾಡಿದ್ರ, ನಾನೇ ಸರಿ, ನೀವೆಲ್ಲ ನನ್ನ ಮೇಲೆ ತಪ್ಪನ್ನು ಹೊರಿಸ್ತಿದ್ದೀರಾ ಅಂತ ಹೇಳಿದ್ರ? ಇಲ್ಲ. ಆ ರೀತಿಯಾಗಿ ಮಾಡಿದಂಥ ಜನರ ಸ್ಥಿತಿಯನ್ನು ಯೋಚಿಸಿ ಅವರನ್ನು ಅಪ್ಪಿ ಅವರನ್ನು ಕ್ಷಮಿಸಿ ತಂದೆಯವರನ್ನು ಕ್ಷಮಿಸುವುದಾಗಿ ಪ್ರಾರ್ಥಿಸಲಿಲ್ವಾ? ನೀವು ಹಾಗೆ ನಡ್ಕೊಳ್ಬೇಕಲ್ಲ ಅಂತ ಕೇಳಿದ್ರು. ಸ್ವಲ್ಪ ತಮಾಷೆ ಆಗಿದ್ದರೂ ಸಹ ಅದು ಬಹಳ ಒಂದು ಸೀರಿಯಸ್ ಆದಂಥ ವಿಷಯ. ಅದು ನನ್ನನ್ನು ಬಹಳವಾಗಿ ಯೋಚನೆ ಮಾಡಲಿಕ್ಕೆ ಪ್ರೇರೇಪಿಸ್ತು. ನಾನು ಬಹಳವಾಗಿ ಯೋಚನೆ ಮಾಡಿದೆ. ಹೌದು, ನಿಜ. ಈ ರೀತಿಯಾದಂಥ ಆರ್ಗ್ಯುಮೆಂಟ್ಗಳು ನಡಿಬೇಕಾದ್ರೆ ಅವ್ರು ಹೇಳೋದು ನೀನು ಸ್ವಾರ್ಥಿ ಅಂದಾಗ ನನಗೆ ಬಹಳ ಕೋಪ ಬರ್ತಿತ್ತು, ಈಗೋ ಒಂಥರ ಕೋಪ ಬರ್ತಿತ್ತು. ಆದರೆ ನಿಜ ಏನಂದರೆ, ನಾವು ನಮಗೆ ನಮ್ಮ ಸಂಗಾತಿ ಅರಿಯದ ರೀತಿಯಲ್ಲಿ ಗಾಯ ಮಾಡುವಾಗ ನಮ್ಮ ಗಾಯವನ್ನು ನೋಡಿ ಅಯ್ಯೋ ಅಂತ ನಾವು ಕೋಪಕ್ಕೆ ಒಳಗಾಗಿ ಅಥವಾ ನಾವು ಮನನೊಂದು ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಯಾವ ಒಂದು ಸಂದರ್ಭದಲ್ಲಿ ಅವರ ಗಾಯವನ್ನು ಮಾಡಿದ್ರು, ಬೇಕಂತ ಮಾಡಿದ್ರ? ಯಾರಿಗೂ ಸಹ ಬೇಕು ಅಂತ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ರೀತಿ ಇದ್ದರೆ ಬೇರೆ ಏನೋ ಸಮಸ್ಯೆ ಇದೆ ಅಂತ ನಾವು ಬೇರೆ ರೀತಿ ಮಾತನಾಡಬೇಕಾಗ್ತದೆ. ಯಾರಿಗೂ ಸಹ ನೋಡಿ, ನಿಮ್ಮ ಸಂಗಾತಿ ನಿಮ್ಮನ್ನು ಗಾಯಪಡಿಸ್ಬೇಕನ್ನೋ ಉದ್ದೇಶ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಗತ್ಯ ಪೂರೈಕೆ ಆಗಿರೋದಿಲ್ಲ, ಬೇಡಿಕೆ ಈಡೇರಿರಲ್ಲ, ಯಾವುದೋ ಒಂದು ವಿಷಯದಲ್ಲಿ ಅವರು ಹಾದು ಹೋಗ್ತಾ ಇರ್ತಾರೆ. ವರ್ಕ್ ಪ್ರೆಷರ್ ಆಗಿರ್ಬೋದು, ಅಥವಾ ಮನೆ ಒತ್ತಡ ಆಗಿರ್ಬೋದು, ಅಥವಾ ಆರ್ಥಿಕ ಒತ್ತಡ ಆಗಿರ್ಬೋದು, ಮಕ್ಕಳ ಸಮಸ್ಯೆ ಆಗಿರ್ಬೋದು, ಏನೋ ಒಂದು ಕಡೆ ವಿಶೇಷವಾಗಿ ಸ್ತ್ರೀಯರು ಅವರು ಭಾವನಾತ್ಮಕ ವ್ಯಕ್ತಿಗಳಾಗಿರೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಅವರು ಪ್ರೆಷರೈಸ್ಡ್ ಆಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಅರಿಯದೆ ಅವರು ಗಾಯಗಳನ್ನು ಮಾಡುವಾಗ ಅವರನ್ನು ಅಪ್ಪಿ ಅವರನ್ನು ಪ್ರೀತಿಸಿ ಅವರ ಒಂದು ಸ್ಥಾನದಲ್ಲಿ ನಿಂತು ಅವರನ್ನು ಪ್ರೀತಿಸಬೇಕಾಗಿದೆ. ಅದೇ ರೀತಿ ಪುರುಷರು ಸಹ ಕೆಲವೊಂದು ಸಾರಿ ವರ್ಕ್ ಪ್ರೆಷರು ಅಥವಾ ಆರ್ಥಿಕ ಒತ್ತಡನೋ ಅಥವಾ ಯಾವುದೋ ಒಂದು ರಿಲೇಟಿವ್ಸು ಅಥವಾ ಏನೋ ಒಂದು ಕಡೆಯಿಂದ ಕಿರ್ಚಿದ್ರಂದರೆ ಅವ್ರ ಸ್ಥಾನದಲ್ಲಿ ನಿಂತು ಯಾವ ಸನ್ನಿವೇಶದಲ್ಲಿ ಮಾತನಾಡ್ತಿದ್ದಾರೆ ಅನ್ನೋದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ಬರು ಅಪ್ಪಬೇಕಾಗಿದೆ. ನೋಡಿ, ಈ ರೀತಿ ಕಾರ್ಯಗಳನ್ನು ಮಾಡುವಾಗ ಸ್ವಾರ್ಥತೆ ಅನ್ನೋದು ಬಿದ್ದು ಹೋಗಬೇಕಾಗಿದೆ, ಗರ್ವ ಅನ್ನೋದು ಬಿದ್ದು ಹೋಗಬೇಕಾಗಿದೆ, ನಾನು ಅನ್ನುವಂಥ ಈಗ ಬಿದ್ದು ಹೋಗಬೇಕಾಗಿದೆ, ನಾನು ಸರಿ ಅನ್ನುವಂಥ ಹಕ್ಕನ್ನು ನಾವು ಬಿಟ್ಟು ಕೊಡಬೇಕಾಗಿದೆ. ವಿಶೇಷವಾಗಿ ಸ್ತ್ರೀಯರು ಬಹಳವಾಗಿ ಟ್ಯಾಂಟ್ರಮ್ಸ್ ತೋರಿಸ್ತಾರೆ. ಅಂದರೆ ಅದರ ಅರ್ಥ ಐ ನೀಡ್ ಯೋರ್ ಲವ್, ನನಗೆ ನಿನ್ನ ಪ್ರೀತಿ ಬೇಕು, ನಿನ್ನ ಆರೈಕೆ ಬೇಕು ಅನ್ನೋದೇ. ನಾನು ಹೇಳಿದ್ನಲ್ಲ, ವಿ ಆರ್ ಲಾಜಿಕಲ್ಸ್. ನಾವು ಯಾವುದು ಸರಿ ಯಾವುದು ತಪ್ಪು. ನಾನು ಈ ಎಕ್ಸಾಂಪಲ್ ಹೇಳಿದ್ನಲ್ಲ, ನನ್ನ ಪ್ರಕಾರ ನಾನು ರೆಡಿಯಾಗಿ ಕೂತಿದ್ದೀನಿ, ನೀನು ರೆಡಿ ಆಗ್ದಿರಾ ಅಂದರೆ ನನ್ನ ಪ್ರಕಾರ ಯಾವ್ದು ರೈಟ್ ಯಾವ್ದು ತಪ್ಪು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆದರೆ ಅವರಿಗೆ ನನ್ನ ಬಲಹೀನತೆನ ಅರ್ಥ ಮಾಡ್ಕೊಳ್ತಿದ್ದಾನ, ನಾನು ಹೇಳಿದ್ರೂ ಸಹ ನನ್ನನ್ನು ಮೇಲೆತ್ತಿ ನನ್ನನ್ನು ಅಪ್ತಾನ, ನನಗೆ ಈತನು ಕ್ರಿಸ್ತನಾಗಿದ್ದಾನ ಎಂಬುದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಸಣ್ಣ ಸಲಹೆ. ರೈಟ್ ಟು ರಾಂಗ್ ಅನ್ನೋ ಆರ್ಗ್ಯುಮೆಂಟ್ ಅನ್ನೋ ಬದಿಗಿಟ್ಟು ಅವರ ಒಂದು ಪ್ರಾಸ್ಪೆಕ್ಟಿವಲ್ಲಿ ನೀವು ಕಾರ್ಯಗಳನ್ನು ನೋಡುವುದಾದರೆ ನಿಮ್ಮ ಮದುವೆ ಬಹಳ ಚೆನ್ನಾಗಿರ್ತದೆ. ಇದನ್ನೇ ಹೇಳುವುದು, ಸಬ್ಮಿಟ್ ಟು ಈಚ್ ಅದರ್, ಒಬ್ಬರಿಗೊಬ್ಬರು ಸಮರ್ಪಿಸಿರಿ ಎಂಬುದಾಗಿ. ಈ ರೀತಿಯಾಗಿ ಒಬ್ಬರು ವೀಡಿಯೋ ಮಾಡೋದನ್ನ ನಾನು ನೋಡಿದೆ. ಇಷ್ಟೊಂದು ವಿಷಯಗಳನ್ನ ಅವ್ರು ಮಾತಾಡಿಲ್ಲ, ಇದು ನನ್ನ ಅನುಭವದಲ್ಲಿ ಮಾತನಾಡಿದ ಮಾತು. ಆದರೆ ಇದು ಹೇಳಿದ್ರೆ ಲಾಜಿಕ್ ಆ್ಯಂಡ್ ಎಮೋಷನ್ಸ್, ಈ ರೀತಿಯಾದ ವಿಷಯಗಳಲ್ಲಿ ನಾನು ವೀಡಿಯೋ ಮಾಡಿದಾಗ ಅದು ನನಗೆ ಬಹಳ ಅರ್ಥ ಆದಾಗ ಐ ಸ್ಟಾರ್ಟೆಡ್ ವರ್ಕಿಂಗ್ ಮೈ ಮ್ಯಾರೇಜ್. ನನಗೆ ಬಹಳ ಫಲವನ್ನು ಕೊಡ್ತು. ಇಂದಿಗೂ ಸಹ ನಾನು ಹೇಳುತ್ತೇನೆ, ಆದರೂ ಸಹ ಎದ್ದು ಪುನಃ ಬರ್ತೇನೆ. ನಾವಿಬ್ಬರೂ ಸಹ ಹೇಳುತ್ತೇವೆ, ಆದರೆ ಕಾರ್ಯಗಳನ್ನ ಮಾಡ್ತೇವೆ. ಎಲ್ಲರೂ ಸಹ ಹಾಗೆ. ನೀತಿವಂತನು 7 ಸಾರಿ ಬಿದ್ದರೂ ಸಹ ಆತನು ಪುನಃ ಎದ್ದೊಳ್ತಾನೆ ಅನ್ನೋದು ದೇವರ ವಾಕ್ಯ. ಸೊ ಪ್ರಯತ್ನ ಮಾಡೋಣ, ಕಾರ್ಯಗಳನ್ನು ಮಾಡೋಣ. ಮೂರನೇದು, ವಿಲ್ಲಿಂಗ್ ಟು ಇಂಟೆನ್ಷನಲಿ ಇನ್ವೆಸ್ಟ್ ಇನ್ ದ ರಿಲೇಷನ್ಶಿಪ್ ವಿತ್ ಗಾಡ್ ಅಂಡ್ ಈಚ್ ಅದರ್. ನಾನು ಹೇಳಿದ್ನಲ್ಲ, ಎಡುತ್ತೇವೆ. ಎಡುವುದು ಕಾರಣ ಅಯ್ಯೋ ಇದು ಸರಿ ಹೋಗಲ್ಲ ಸಾರ್,
ಇದು ನಡೀತಾನೆ ಇರುತ್ತೆ ಸರ್. ಇಲ್ಲ ಸರ್, ಅವ್ರಿಗೆ ಅರ್ಥ ಆಗಲ್ಲ ಸರ್. ಇಲ್ಲ ಬ್ರದರ್, ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದೆಲ್ಲ ನಾವು ಹೇಳಿದ್ರೂ ಸಹ ತಿರ್ಗಾ ಪುನಃ ಬರ್ತೇವೆ, ದೇವರ ಸಹಾಯವನ್ನು ಕೇಳ್ತೇವೆ. ಇನ್ಫ್ಯಾಕ್ಟ್ ಲಾಸ್ಟ್ ತಿಂಗಳು ಸಹ ಕೆಲವೊಂದು ಆರ್ಗ್ಯುಮೆಂಟ್ ಆದಾಗ ನನ್ನ ಈಗೋ ಭಾಳ ಹರ್ಟ್ ಆಯಿತು. ನನ್ನ ಹೆಂಡತಿ ಆಫೀಸ್ಗೆ ಹೋದ್ಮೇಲೆ ದೇವರ ಸಮ್ಮುಖದಲ್ಲಿ ಕಣ್ಣೀರಿಂದ ಅತ್ತೆ, ದೇವರೇ ನನ್ನ ಈಗೋ ಬಿದ್ದು ಹೋಗಲಿ, ನಾನು ಅನ್ನೋಂಥ ಗರ್ವ ಬಿದ್ದು ಹೋಗಲಿ, ನನಗೆ ಗಾಯ ಆಗ್ತಾ ಇದೆ, ನನಗೆ ನೋವು ಆಗ್ತಾ ಇದೆ, ನನ್ನನ್ನು ಸೌಖ್ಯ ಮಾಡಿರಿ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸ್ರಿ, ಆ ಪ್ರೀತಿಯನ್ನು ನನ್ನ ಸಂಗಾತಿಗೆ ಕೊಡುವುದಕ್ಕೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಾನು ಪ್ರಾರ್ಥಿಸಿದೆ. ಉದ್ದೇಶಪೂರ್ವಕವಾಗಿ ನಾವು ಕಾರ್ಯಗಳನ್ನು ಮಾಡಬೇಕಾಗಿದೆ. ನಮಗೆ ನಾನು ಮೊದಲನೇದಾಗಿ ಹೇಳಿದ ಹಾಗೆ ಆತನ ಬಿಟ್ಟು ನಾವೇನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವರು ಹೇಳ್ತಾರೆ, ದೇವರೊಂದಿಗೂ ಸಂಗಾತಿಯೊಂದಿಗೂ ಸಂಬಂಧದಲ್ಲಿ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿ ಮಾಡಬೇಕು ಎಂಬುದಾಗಿ. ದೇವ್ರ ಬಳಿ ಕೇಳಿ, ಏನು ನಡೀತಾ ಇದೆ, ಒಂದು ಜಗಳ ಆಯಿತಾ, ಏನು ನಡೀತಾ ಇದೆ, ನಾನು ಇಲ್ಲಿ ಕಾರ್ಯಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಮಾಡ್ಬೋದಾಗಿತ್ತು. ನಾನು ಹೇಳ್ತೇನೆ, ಪವಿತ್ರಾತ್ಮನು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾನೆ, ಅನೇಕ ಕಾರ್ಯಗಳನ್ನು ತೋರಿಸಿದ್ದಾರೆ ನನಗೆ, ಅನೇಕ ವಿಷಯಗಳನ್ನು ನನಗೆ ಅವ್ರು ತೋರಿಸಿದ್ದಾರೆ. ನಾನು ಅನೇಕ ಉದಾಹರಣೆಗಳನ್ನು ಆ ರೀತಿಯಾಗಿ ಹೇಳ್ಬೋದು. ಅವರು ನನಗೆ ಸಹಾಯ ಮಾಡ್ತಾರೆ. ಎರಡನೇದಾಗಿ, ನಿಮ್ಮ ಸಂಗಾತಿಯೊಂದಿಗೆ ಟೈಮ್ ತೊಗೊಳ್ಳಿ. ನಾನು ಹೇಳ್ತೇನೆ, ಡೇಟ್ಗೆ ಹೋಗಿ ಅಂತ ನಮ್ಮ ಮೆಂಟರ್ಸ್ ಬಳಿಯಿಂದ ಕಲಿತದ್ದೆ. ಹೊರಗಡೆ ಹೋಗಿ ಆರಾಮಾಗಿ ಒಂದು ಕಾಫಿ ಕೂತು ಮಾತನಾಡ್ರಿ. ಅವ್ರ ಭಾವನೆ ಹೇಗಿದೆ, ಒಬ್ರಿಗೊಬ್ರು ಮಾತನಾಡ್ಕೊಳ್ಳಿ. ಏನು ಹಾದು ಹೋಗ್ತಾ ಇದ್ದೀರಾ, ಯಾವ ರೀತಿ ಇದೆ, ನಿಮ್ಮ ಯಾವ ವಿಷಯಗಳಲ್ಲಿ ಯಾವ ಅಗತ್ಯಗಳಿದೆ, ಆ ರೀತಿಯಾದ ವಿಷಯಗಳನ್ನ ಮಾತನಾಡಿ, ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು. ನಿಮ್ಮ ಮದುವೆ ಜೀವಿತವನ್ನು ದೇವರಿಗೆ ಸಮರ್ಪಿಸಿರಿ. ಹೀಗೆ ನೀವು ಉದ್ದೇಶಪೂರ್ವಕವಾಗಿ ಮಾಡುವಾಗ ನೀವು ನಿಮ್ಮ ಮದುವೆ ಜೀವಿತದಲ್ಲಿ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು ಕಾಣ್ತೀರಾ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೊಳಗೆ ಒಂದು ಅದ್ಭುತವಾದಂಥ ಬದಲಾವಣೆಗಳನ್ನು ನೀವು ಖಂಡಿತವಾಗಲೂ ಕಾಣ್ತೀರಾ. 2 ನಿಮಿಷ ಅದಕ್ಕೋಸ್ಕರ ಪ್ರಾರ್ಥಿಸ್ತೇನೆ. ದೇವರೇ, ಇವತ್ತು ನಾವು ಮಾತನಾಡಿದ ವಿಷಯಗಳು ಇವರ ಹೃದಯಕ್ಕೆ ಆಳವಾಗಿ ಇಳಿಯಲಿ. ನಮ್ಮ ಜೀವಿತವನ್ನು, ವಿವಾಹ ಜೀವಿತವನ್ನು ನಿಮಗೆ ನಾವು ಸಮರ್ಪಿಸ್ತೇವೆ. ನಿಮಗೆ ಸಹಾಯ ಮಾಡಿರಿ, ಒಬ್ಬರಿಗೊಬ್ಬರು ಸಮರ್ಪಿಸಿ ನಾವಿಬ್ಬರು ಸೇರಿ ನಿಮ್ಮಲ್ಲಿ ನಿನ್ನ ನಾಮದಲ್ಲಿ ನಮ್ಮ ಜೀವಿತವನ್ನು ಸಮರ್ಪಿಸಿ ಮುಂದೆ ನಡೆಯಲು ನೀವು ಸಹಾಯ ಮಾಡಿರಿ. ನಮ್ಮ ಮುಂದೆ ಇರಿ ಕರ್ತನೆ, ನಿಮ್ಮನ್ನು ಬಿಟ್ಟು ನಾವು ಏನನ್ನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಡೆಸ್ರಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡ್ಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ದೇವರು ನಿಮ್ಮೊಂದಿಗಿರಲಿ.